ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರನ್ ಇನ್ಸೈಟ್ಸ್ ಮ್ಯಾಚ್ ರಿವ್ಯೂಗೆ ಸ್ವಾಗತ. ಏನ್ ಹೇಳೋಣ ಮಗ ಮ್ಯಾಚ್ ಬಗ್ಗೆ. ಈ ಅಫ್ಘಾನಿಸ್ತಾನದವರು ಮೊದಲನೇ ಮ್ಯಾಚ್ ಅಲ್ಲಂತೂ ಫೈಟ್ ಕೊಟ್ಟಿಲ್ಲ, ಟಕ್ಕರ್ ಕೊಟ್ಟಿಲ್ಲ. ಈ ಎರಡನೇ ಮ್ಯಾಚ್ ಅಲ್ಲಾದ್ರೂ ಏನಾದ್ರು ಫೈಟ್ ಕೊಡ್ತಾರೆ ಅನ್ಕೊಂಡ್ರೆ ಇದ್ರಲ್ಲೂ ಏನು ಇಲ್ಲ. ತೀರಾ ಒನ್ ಸೈಡೆಡ್ ಮಾಡಿದ್ದು ಟೀಮ್ ಇಂಡಿಯಾದವರು ಟಾರ್ಗೆಟ್ ಕೊಟ್ಟಿದ್ದು 403. ಆ 403 ರನ್ಸ್ ನ ಸ್ಕೋರ್ ನ ನೋಡ್ತಾ ಇದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡ್ತು ಈ ಮ್ಯಾಚ್ ವಿನ್ ಆಗಲ್ಲ ಅಂತ. ಟೀಮ್ ಇಂಡಿಯಾಗೂ ಗೊತ್ತು ಆರಾಮಾಗಿ ವಿನ್ ಆಗ್ತಿ ಅಂತ. ಇನ್ನ ಬೇಗ ವಿನ್ ಆಗೋಣ ಅನ್ಕೊಂಡ್ರೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಗುರ್ಬಾಜ್ ಅವ್ರನ್ನ ಅರ್ಲಿ ವಿಕೆಟ್ ತಗೋಬೇಕಾಯ್ತು. ಅದೇ ತರ ಮಾಡಿದ್ರು. ಹೌದು ಅವ್ರ ಕಡೆಯಿಂದ ಒಂದು 40 ರನ್ಸ್ ಏನೋ 40+ ರನ್ಸ್ ಬಂದಿರ್ಬೋದು. ಬಟ್ ಆದ್ರೂ ಅವ್ರು ಬೇಗನೆ ಔಟ್ ಆಗ್ತಾರಲ್ವಾ. ಆದ್ರಿಂದ ಅವ್ರು ನೋಡಿ 170 ಮಾರ್ಜಿನ್ ಇಂದ ಟೀಮ್ ಇಂಡಿಯಾ ವಿನ್ ಆಗಿರೋದು. ಇದೊಂಥರ ಯೂಸ್ ಮಾರ್ಜಿನ್ ಇಂದ ವಿನ್ ಆಗಿರೋದು. ಇಲ್ಲೇ ಗೊತ್ತಾಗ್ತಾ ಇದೆ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿರೋದು ಮತ್ತೆ ಒಳ್ಳೆ ಮಾರ್ಜಿನ್ ಇಂದ ವಿನ್ ಆಗಿರೋದು. ನಮ್ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಶುಭ್ಮನ್ ಗಿಲ್ ಯಾವ ರೀತಿ ಆಡಿದ್ರು. ಫಸ್ಟ್ ಮ್ಯಾಚ್ ಅಲ್ಲೂ 50+ ರನ್ಸ್ ಸ್ಕೋರ್ ಮಾಡಿದ್ದು. ಅದಾದ್ಮೇಲೆ ಸೆಕೆಂಡ್ ಮ್ಯಾಚ್ ಅಲ್ಲೂ ಅಷ್ಟೇ 154 ರನ್ಸ್ ಸ್ಕೋರ್ ಮಾಡಿರೋದು. ಸಾಕಾದಾಗ ಆಡಿದ್ರು. ಇವ್ರ ಕಡೆ ಬ್ಯಾಟ್ ಇಂದ ಹಾಫ್ ಸೆಂಚುರಿ 37 ಬಾಲ್ಸ್ ಅಲ್ಲ ಬಂತು. ಅದಾದ್ಮೇಲೆ ಸೆಂಚುರಿ ಬಂದು 77 ಬಾಲ್ಸ್ ಅಲ್ಲಿ ಬಂತು. ಸಾಕಾದಾಗ ಆಡಿದ್ರು ನೋಡಿ. ಇವ್ರ ಕಡೆ ಬ್ಯಾಟ್ ಇಂದ 154 ರನ್ಸ್ ಸ್ಕೋರ್ ಮಾಡಿರೋದು. ಒಂಥರ ಬೆಂಕಿಯಾಗಿ ಆಡಿದ್ರು ಅಂತ ಹೇಳ್ಬೋದು. ಮತ್ತೆ ಇಶಾನ್ ಕಿಶನ್ ಅವ್ರನ್ನ ಮೆಚ್ಕೊಳ್ಳಬೇಕು. ಅವ್ರ ಬ್ಯಾಟ್ ಇಂದ ಸೆಂಚುರಿ. ಇವ್ರದ್ ನೋಡ್ಮಗ ಸ್ಟಾರ್ಟಿಂಗ್ ಅಲ್ಲಿ ಇವರು 52 ಬಾಲ್ಸ್ 50 ರನ್ಸ್ ಸ್ಕೋರ್ ಮಾಡಿರ್ತಾರೆ ಇಶಾನ್ ಕಿಶನ್. ಅದಾದ್ಮೇಲೆ ನೆಕ್ಸ್ಟ್ ಯಾವ ತರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂದ್ರೆ ನೆಕ್ಸ್ಟ್ 19 ಬಾಲ್ಸ್ ಅಲ್ಲೇ 50 ರನ್ಸ್ ಸ್ಕೋರ್ ಮಾಡೋದು. ಸಕ್ಕದಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವ್ರು ಟೋಟಲ್ 125 ರನ್ಸ್ ಸ್ಕೋರ್ ಮಾಡ್ತಾರೆ 79 ಬಾಲ್ಸ್ ಅಲ್ಲಿ. ಅಗ್ರೆಸಿವ್ ಆಗಿ ಆಡ್ತಾರೆ, ಎಗ್ಗಮ್ಮಂಗ್ ಆಡ್ತಾರೆ ಅಂತ ಹೇಳ್ಬೋದು. ಸ್ಪಿನ್ನರ್ಸ್ ಅಂತೂ ವಾಂಚ್ ಮಿಸ್ ಆಗ್ಬಿಡ್ತಾರೆ ಇಶಾನ್ ಕಿಶನ್. ಇವರಿಬ್ಬರ ನಡುವೆ ಬರುವಂತ ಪಾರ್ಟ್ನರ್ಶಿಪ್ 224 ರನ್ಸ್ ಸ್ಕೋರ್ ಮಾಡ್ತಾರೆ 140 ಬಾಲ್ಸ್ ಅಲ್ಲಿ. ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಇಬ್ರು. ಇವ್ರಿಬ್ರು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನೋಡಿ ಟೀಮ್ ಇಂಡಿಯಾ ಇನ್ನೂ ಸ್ಕೋರ್ ಜಾಸ್ತಿ ಮಾಡ್ಬೋದಾಯ್ತು. ಯಾಕಂದ್ರೆ 40 ಓವರ್ ಅಲ್ಲಿ 340 ರನ್ಸ್ ಸ್ಕೋರ್ ಮಾಡಿದ್ರು 3 ವಿಕೆಟ್ಸ್. ಹೌದು ಇವರು ಇಶಾನ್ ಕಿಶನ್ 37 ಓವರ್ ಅಲ್ಲಿ ಔಟ್ ಆಗ್ಬಿಟ್ಟಿದ್ರು. ಅವರು 125 ರನ್ಸ್ ಸ್ಕೋರ್ ಮಾಡಿ. ಅದಾದ್ಮೇಲೆ 40 ಓವರ್ಸ್ಗೆ 340 ರನ್ಸ್ ಇತ್ತು. ಅದಾದ್ಮೇಲೆ ನೋಡಿ ನೆಕ್ಸ್ಟ್ 62 ರನ್ಸ್ಗೆಲ್ಲ 7 ವಿಕೆಟ್ಸ್ ನ ಕಳ್ಕೊಂಡಿರೋದು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹಿಂದಿಂದನೇ ಓವರ್ ಹಿಂದಿ ಆ ತರ ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಲಾಸ್ಟ್ ಅಲ್ಲಿ ಡೆತ್ ಓವರ್ಸ್ ಅಲ್ಲಿ ಇರ್ಬೋದು, ಲಾಸ್ಟ್ 10 ಓವರ್ಸ್ ಅಲ್ಲಿ ರನ್ಸೇ ಬರಲ್ಲ. 62 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. ಏನಾದ್ರು ಅಲ್ಲೇನಾದ್ರು ಒಂದು 10 ಓವರ್ಸ್ 100 ರನ್ಸ್ ಆ ತರ ಏನಾದ್ರು ಸ್ಕೋರ್ ಮಾಡಿದ್ರೆ 440 450 ಆ ತರ ರನ್ಸ್ ನೋಡ್ಬೋದಾಗಿತ್ತು. ಬಟ್ ಲಾಸ್ಟ್ ಅಲ್ಲಿ KL ರಾಹುಲ್ ಇರ್ತಾರೆ, ಶ್ರೇಯಸ್ ಅಯ್ಯರ್ ಮತ್ತೆ ಗಿಲ್ಲು ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಒಂಥರ ಬೇಗ ವಿಕೆಟ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ ಹಿಂದಿಂದನೇ. ಆದ್ರಿಂದ ರನ್ಸ್ ನ ಸ್ಕೋರ್ ಮಾಡಕ್ಕಾಗಲ್ಲ. ಲಾಸ್ಟ್ 10 ಓವರ್ಸ್ಗೆ 62 ರನ್ಸ್ ಸ್ಕೋರ್ ಮಾಡ್ತಾರೆ. ಇನ್ನು ಒಂದು ಬಾಲ್ ಇದ್ದಂಗೆನೆ ಆಲ್ ಔಟ್ ಆಗ್ಬಿಡ್ತಾರೆ ಟೀಮ್ ಇಂಡಿಯಾ. ಲಾಸ್ಟ್ ವಿನ್ ಆಗಿದ್ದು ಅಫ್ಘಾನಿಸ್ತಾನ. ಅವ್ರು ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರೋದು ಯಶಸ್ವಿ ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾ. ಯಶಸ್ವಿ ಜೈಸ್ವಾಲ್ ಅಷ್ಟೊಂದು ಆಡಲ್ಲ, ಅವ್ರು ಬೇಗನೆ ಔಟ್ ಆಗ್ಬಿಡ್ತಾರೆ. ನೋಡಿ ಇವತ್ತು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಶುಭ್ಮನ್ ಗಿಲ್ ಅವ್ರ ಸ್ಥಾನನ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ ಯಶಸ್ವಿ ಜೈಸ್ವಾಲ್ಗೆ. ಯಶಸ್ವಿ ಜೈಸ್ವಾಲ್ ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ 11 ಅಲ್ಲಿ ಇದ್ದಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಯಾವ ತರ ಆಯ್ತಂದ್ರೆ ಇವರು ನಿತೀಶ್ ರೆಡ್ಡಿ ಅವ್ರು ಮಿಸ್ ಆದ್ರಲ್ಲ, ಅವ್ರು ಸ್ವಲ್ಪ ಇಂಜುರಿ ಏನಾಗಿತ್ತು ಅಂದ್ರೆ ಅದ ಕಾರಣದಿಂದ ಅವ್ರನ್ನ ಟೀಮ್ ಇಂದ ಆಚೆ ಇಡಲಾಯ್ತು. ಅವ್ರ ಜಾಗದಲ್ಲಿ ಯಶಸ್ವಿ ಜೈಸ್ವಾಲ್ ಬಂತು. ಮತ್ತೆ ಇವತ್ತು ಸ್ವಲ್ಪ ಚೇಂಜಸ್ ನೋಡಿದ್ರೆ ಪ್ರಿನ್ಸ್ ಯಾದವ್ ಕೂಡ ಡೆಬ್ಯೂಟ್ ಮಾಡಿದ್ ಇವತ್ತು. ಯಶಸ್ವಿ ಜೈಸ್ವಾಲ್ ಅವ್ರ ಬ್ಯಾಟಿಂದ ಏನೋ ರನ್ಸ್ ಬಂದಿಲ್ಲ, ಅಷ್ಟೊಂದು ಬೇಗನೆ ಔಟ್ ಆಗ್ಬಿಡ್ತಾರೆ. ಮತ್ತೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ, 48 ರನ್ಸ್ ಸ್ಕೋರ್ ಮಾಡ್ಬಿಟ್ಟು ರಶೀದ್ ಖಾನ್ ಔಟ್ ಆಗ್ಬಿಡ್ತಾರೆ, ಬೋಲ್ಡ್ ಆಗ್ತಾರೆ. ಮತ್ತೆ ಶುಭ್ಮನ್ ಗಿಲ್ ಒಂದೆಲ್ಲ ಆಡ್ತಾನೆ ಇರ್ತಾರೆ. ಅವ್ರು ಸಾಕಾದಾಗನೆ ಆಟ ಆಡ್ತಾರೆ ಅಂತ ಹೇಳ್ಬೋದು. ಅವ್ರ ಬ್ಯಾಟಿಂದ ಬರೋದು 154 ರನ್ಸ್ 110 ಬಾಲ್ಸ್ ಸಾಕಾದಾಗ ಆಡ್ತಾರೆ. ಮತ್ತೆ ಇಶಾನ್ ಕಿಶನ್ 125 ರನ್ಸ್ ಸ್ಕೋರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಅಲ್ಲಿ 3 ಹೇಳಿದ್ನಲ್ವಾ, ಲಾಸ್ಟ್ 10 ಓವರ್ಸ್ ಅಲ್ಲಿ 340 ಏನೋ ಇರ್ತಾರೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಶ್ರೇಯಸ್ ಅಯ್ಯರ್ ಕಡೆಯಿಂದ ಅಷ್ಟೊಂದು ಆಡಕ್ಕಾಗಲ್ಲ, 26 ಅಷ್ಟೇ ಸ್ಕೋರ್ ಮಾಡೋದು. KL ರಾಹುಲ್ ಮೊದಲನೇ ಬಾಲಲ್ಲಿ ಔಟ್ ಆಗ್ಬಿಡ್ತಾರೆ. ಒಂಥರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ ಕಳ್ಕೊತಾರೆ. ಮತ್ತೆ ವಾಷಿಂಗ್ಟನ್ ಸುಂದರ್ 19 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಯಾರು ಅಷ್ಟೊಂದು ಜನ ಚೆನ್ನಾಗಿ ಆಡಲ್ಲ. ಡೆತ್ ಅಲ್ಲಿ 10 ಓವರ್ ಅಲ್ಲಿ 62 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಅವ್ರು ಸ್ಕೋರ್ ಮಾಡ್ತಾ ಇದ್ದಾಗ 402 ರನ್ಸ್ ಸ್ಕೋರ್ ಮಾಡ್ತಾರೆ, 403 ರನ್ಸ್ ನ ಟಾರ್ಗೆಟ್ ಆಗಿ ಕೊಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ ಅಂತ. ಆದ್ರೂ ಒಂದು ಇವರು ಅಫ್ಘಾನಿಸ್ತಾನದವ್ರು ಚೇಸ್ ಮಾಡೋಣ ಆಗ್ಲಿ ಟ್ರೈ ಮಾಡೋಣ ಅಂತ ಬರ್ತಾರೆ. ಅವ್ರು ಬ್ಯಾಟಿಂಗ್ ಆಡಕ್ ಬರ್ತಾರೆ. ಇವರು ಗುರ್ಬಾಜು ಮತ್ತೆ ಜದ್ರನ್. ಗುರ್ಬಾಜು ಒಂದ್ ಎಂಡಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾರೆ. ಅವ್ರು 41 ರನ್ಸ್ ಸ್ಕೋರ್ ಮಾಡ್ತಾರೆ. ಅವರು ಜಾಸ್ತಿ ಹೋಗ್ತಿರಲ್ಲ. ಇವರು ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ಮೊದಲನೇ ವಿಕೆಟ್ ತಗೊಂಡಿದ್ದಾರೆ ಗುರ್ನೂರ್ ಬ್ರಾರು. ಈ ಮ್ಯಾಚ್ ಅಲ್ಲೂ ಅಷ್ಟೇ ಅವರೇ ವಿಕೆಟ್ ನ ತಗೋತಾರೆ, ಫಸ್ಟ್ ವಿಕೆಟ್ ನ. ಮತ್ತೆ ಜದ್ರನ್ 21 ರನ್ಸ್ ಸ್ಕೋರ್ ಮಾಡ್ತಾರೆ. ಅಟಲ್ ಅವ್ರ ಕಡೆಯಿಂದ ಏನೋ ಒಂಥರ ಕ್ಯಾಂಪಿಯನ್ ಆಗಿ ಬರುತ್ತೆ 42 ರನ್ಸ್. ಇವ್ರ ಕಡೆ ಆಕ್ಚುಲಿ ಹೇಳೋದು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಯಾರು ಹೇಳೋದಂದ್ರೆ ಈ ಮ್ಯಾಚ್ ಅಲ್ಲಿ 79 ರನ್ಸ್ ಸ್ಕೋರ್ ಮಾಡ್ತಾರೆ 89 ಬಾಲ್ಸ್ ಅಲ್ಲಿ. ರಹಮತ್ ಶಾ ಇವರೊಬ್ಬರೇ ನೋಡಿ 79 ರನ್ಸ್ ಸ್ಕೋರ್ ಮಾಡಿದ್ರು. ಈ ತರ 403 ರನ್ಸ್ ನ ಏನಾದ್ರು ಚೇಂಜ್ ಮಾಡ್ಬೇಕಾದಾಗ ಒಂಥರ ಯಾರ ಕಡೆಯಿಂದ ಒಂಥರ ಬಿಗ್ ಇನ್ನಿಂಗ್ಸ್ ಬರ್ಬೇಕಾಯ್ತು. ಬಟ್ ಯಾರ ಕಡೆಯಿಂದ ಏನೋ ಅಷ್ಟೊಂದೇನು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಒಂಥರ ಕ್ಯಾಮೆನಾಕ್ಸ್ ಬಂತು. ಈ ತರ ಟಾರ್ಗೆಟ್ ನ ಚೇಂಜ್ ಮಾಡಬೇಕಾದಾಗ ಕ್ಯಾಮೆನಾಕ್ಸ್ ಎಲ್ಲ ವರ್ಕೌಟ್ ಆಗಲ್ಲ. ಒಂಥರ ಯೂಸ್ ರನ್ಸ್ ಬರ್ಬೇಕು, ಇಲ್ಲ ಬಿಗ್ ಇನ್ನಿಂಗ್ಸ್ ಬರ್ಬೇಕು ಯಾರಿಂದ. ಅದು ಇನ್ ಯಾರು ಬ್ಯಾಟಿಂದ ರನ್ಸ್ ಬಂದಿಲ್ಲ, ಬೇಗನೆ ವಿಕೆಟ್ಸ್ ಕಳ್ಕೊಬ್ರು 232 ರನ್ಸ್ ಸ್ಕೋರ್ ಮಾಡ್ತಾರೆ, ಆಲ್ ಔಟ್ ಆಗ್ಬಿಡ್ತಾರೆ. ಇವರು ಆಲ್ ಔಟ್ ಆಗ್ತಾ ಇದ್ದಾಗನೇ ಟೀಮ್ ಇಂಡಿಯಾ 170 ರನ್ಸ್ ಮಾರ್ಜಿನ್ ಇಂದ ವಿನ್ ಆಗೋದು. ಒಂಥರ ಯೂಸ್ ವಿನ್ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾಗೆ. ಎಲ್ಲರಿಗೂ ಗೊತ್ತಿತ್ತು ಈ ಮ್ಯಾಚ್ ವಿನ್ ಆಗಿ ಆಗ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚ್ 3ನೇ ಓಡಿ ಐತೆ ಅಲ್ವಾ, ಅದ್ರಲ್ಲೂ ಟೀಮ್ ಇಂಡಿಯಾನೇ ವಿನ್ ಆಗೋದು. ಬಟ್ ಆದ್ರೆ ಏನಾದ್ರೂ ಇವ್ರು ಏನೋ ಕಾಂಪಿಟೇಷನ್ ಕೊಡ್ತಾರೆ ಅನ್ಕೊಂಡ್ರೆ ಇವ್ರ ಕೈಯಲ್ಲಿ ಯಾಕೋ ಕೊಡೋ ತರ ಕಾಣ್ತಾ ಇಲ್ಲ.
ಈ ಮ್ಯಾಚ್ ಅಲ್ಲಿ ನೋಡಿ ಸ್ಪಿನ್ನರ್ಸ್ ಅಫ್ಘಾನಿಸ್ತಾನ ಕಡೆ ಜಾಸ್ತಿ ಜನ ಇದ್ರು, ಅವ್ರ ಕಡೆ ಸ್ಪಿನ್ನರ್ಸ್ ಬೌಲಿಂಗ್ ಮಾಡೋದು, ವಿಕೆಟ್ಸ್ ತಗೊಂಡಿರೋದು ಅವ್ರೆ. ಬಟ್ ಅವ್ರ ವಿಕೆಟ್ಸ್ ತಗೊಳ್ಳೋ ಸ್ಟಾರ್ಟ್ ಮಾಡೋಷ್ಟೊಳಗಡೆ ಒಂಥರ ಡ್ಯಾಮೇಜ್ ಮಾಡ್ಬಿಟ್ಟಿದ್ರು ಇವ್ರು ಗಿಲ್ಲು, ಯಶವಂತ್ ಕಿಶನ್. ಇವ್ರು ನೋಡಿ ಕರೋಟಿ ನಾನು ಹೇಳಿದ್ದೆ ಅವ್ರು ಪ್ಲೇಯಿಂಗ್ ಇಲೆವೆನ್ ಬರೋ ಸಾಧ್ಯತೆ ಇದೆ ಅಂತ, ಅವ್ರು 4 ವಿಕೆಟ್ ನ ತಗೊಂಡಿದ್ದಾರೆ. ಮತ್ತೆ ರಿಷಿತ್ ಖಾನ್ 3 ವಿಕೆಟ್ ನ ತಗೊಂಡ್ರು, ಚೆನ್ನಾಗಿ ಮಾಡಿದ್ರು ನೋಡಿ. ಎಲ್ಲ ಅವ್ರ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪಿನ್ನರ್ಸ್ ವಿಕೆಟ್ ನ ತಗೊಂಡಿರೋದು, ಚೆನ್ನಾಗಿ ಆಗ್ತಾರೆ. ಬಟ್ ಆದ್ರೂ ಟೀಮ್ ಇಂಡಿಯಾಗೆ ಏನು ಅಷ್ಟೊಂದು ಜನ ಇದು ಕೊಡಕ್ ಆಗಲ್ಲ, ಫೈಟ್ ಕೊಡಕ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಇವ್ರು ವಿಕೆಟ್ಸ್ ತಗೊಳಕ್ ಸ್ಟಾರ್ಟ್ ಮಾಡೋಷ್ಟೊಳಗಡೆ ಅವ್ರು ಡ್ಯಾಮೇಜ್ ಮಾಡ್ಬಿಟ್ಟಿದ್ರು. 340 ರನ್ಸ್ ನ ಸ್ಕೋರ್ ಮಾಡ್ಬಿಟ್ಟಿದ್ರು, 3 ವಿಕೆಟ್ಸ್ ನ ಕಳ್ಕೊಂಡ್ ಅಷ್ಟೇ ಅಲ್ವಾ. ಅದಾದ್ಮೇಲೆ ವಿಕೆಟ್ಸ್ ತಗೊಂಡ್ರು, ಏನು ಅಷ್ಟೊಂದು ಜನ ಡ್ಯಾಮೇಜ್ ಆಗಿಲ್ಲ. ನಮ್ ಇಂಡಿಯಾ ಕಡೆ ಬೌಲಿಂಗ್ ಅಲ್ಲಿ ಗುರ್ನೂರ್ ಬ್ರಾರ್ ಅವರು ಇವತ್ತು ಅಷ್ಟೇ 3 ವಿಕೆಟ್ಸ್ ತಗೊಂಡ್ರು. ಲಾಸ್ಟ್ ಮ್ಯಾಚ್ ಅಲ್ಲೂ 3 ವಿಕೆಟ್ಸ್ ತಗೊಂಡ್ರು, ಈ ಮ್ಯಾಚ್ ಅಲ್ಲೂ 3 ವಿಕೆಟ್ಸ್ ನ ತಗೊಂಡ್ರು. ಹರ್ಷದೀಪ್ ಸಿಂಗ್ ಅವರು 3 ವಿಕೆಟ್ಸ್ ನ ತಗೊಂಡ್ರು. ಪ್ರಿನ್ಸ್ ಯಾದವ್ ಡೆಬ್ಯೂಟೆಂಟ್, ಅವ್ರಿಗೂ 2 ವಿಕೆಟ್ ಬಿತ್ತು. ಎಲ್ಲ ಓವರ್ ಆಲ್ ಒಂಥರ ಟೀಮ್ ಇಂಡಿಯಾ ಚೆನ್ನಾಗಿನೇ ಮಾಡ್ತು. ಬಟ್ ಅಫ್ಘಾನಿಸ್ತಾನದವರು ಈ ಮ್ಯಾಚ್ ಅಲ್ಲಿ ಏನು ಮಾಡಕ್ಕಾಗಿಲ್ಲ. ಬಟ್ ಏನಾದ್ರು 3ನೇ ಮ್ಯಾಚ್ ಅಲ್ಲಿ ಏನಾದ್ರು ಸ್ವಲ್ಪ ಫೈಟ್ ಕೊಡ್ತಾರೆ ನೋಡೋಣ. ಕೊಡ್ಬೇಕು ಮಗ, ಈ ತರ ಕೊಟ್ಟಿಲ್ಲ ಅಂದ್ರೆ ಒನ್ ಸೈಡ್ ಆಗ್ಬಿಟ್ಟು ಒಂಥರ ನೋಡಕ್ಕೂ ಮಜಾ ಇರಲ್ಲ. ಹೌದು ಸೋಲ್ ಇದ್ದಿದ್ದೆ, ಬಟ್ ಆದ್ರೂ ಸ್ವಲ್ಪ ಫೈಟ್ ಕೊಟ್ಟಾದ್ರೂ ಸೋಲ್ಬೇಕು, ಅವಾಗ ಒಂಥರ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಇರುತ್ತಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿದೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಕೇರ್, ಬಾಯ್.